ನಮಸ್ತೆ ಫ್ರೆಂಡ್ಸ್, ಇವತ್ತು ಹೆಲ್ದಿಯಾಗಿ ಹೇಗೆ ಮಸಾಲೆ ಪುರಿ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಇದು ನನ್ನ ವರ್ಷನ್ ಆಫ್ ಮಸಾಲೆ ಪುರಿ, ಹಾಗಾಗಿ ಇದು ತುಂಬ ಹೆಲ್ದಿಯಾಗಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊದಲಿಗೆ ನೀರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಹಸಿ ಬಟಾಣಿ, ಪಾಲಕ್ ಮತ್ತು ಬ್ರೊಕೋಲಿ. ಸೊ ಇದಿಷ್ಟು ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿರುವಂಥದ್ದು ಈ ಒಂದು ಪ್ಲೇಟಲ್ಲಿ. ಇದರಲ್ಲಿ ಹಸಿ ಬಟಾಣಿ ಮತ್ತು ನಾನು ಬ್ರೊಕೋಲಿ ಆಲ್ರೆಡಿ ಒಂದು 5 ಮಿನಿಟ್ಸ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಪಾಲಕ್ ಜಸ್ಟ್ ಕ್ಲೀನ್ ಮಾಡಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಯೂಸ್ ಮಾಡ್ತಿರೋ ಬೇರೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಗ್ರೀನ್ ಪೀಸ್, ಆಮೇಲೆ ಪೀನಟ್, ನೀರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಬ್ರೊಕೋಲಿ ಪ್ಲಸ್ ಬ್ರೌನ್ ಕಡಲೆ ಅಂತ ಹೇಳ್ತೀವಲ್ಲ ಅದು. ಸೊ ಮೊದಲಿಗೆ ಒಂದು ಪ್ಯಾನಲ್ಲಿ 1 ಸ್ಪೂನ್ ತುಪ್ಪ ತಗೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಫ್ರೈ ಮಾಡ್ತಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಹಸಿ ಬಟಾಣಿ ಬಂದುಬಿಟ್ಟು ವೆಜಿಟೇಬಲ್ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ನೋಡಿ, ಅದು ಫ್ರೋಝನ್ ಬಟಾಣಿ ಅಂತ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಬಟ್ ಅದು ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಇದಿಷ್ಟು ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇಲ್ಲಿ ನಾನು ಪೂರಿ ಏರ್ ಫ್ರೈಯರಲ್ಲಿ ಮಾಡ್ತಿದ್ದೀನಿ, ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ. ಈಗ ನೋಡಿ, ಆ ಪೇಸ್ಟಿಗೆ 1 ಸ್ಪೂನು ಚಾಟ್ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಲಿಕ್ಕೆ ಇಡ್ತಿದ್ದೀನಿ. ಅದಕ್ಕೆ ನಾನು ಗ್ರೀನ್ ಪೀಸ್ ಮತ್ತು ಬ್ರೊಕೋಲಿ ಕಟ್ ಮಾಡಿ ಅದನ್ನು ಹಾಕ್ತಿದ್ದೀನಿ. ಸೊ ಇಷ್ಟೇ ಸಿಂಪಲ್. ಒಂದು ಪ್ಲೇಟಲ್ಲಿ ಗ್ರೇವಿ ಹಾಕ್ಕೊಳ್ಳಿ, ವೆಜಿಟೇಬಲ್ಸ್ ಹಾಕೊಳ್ಳಿ, ಬ್ರೌನ್ ಕಡಲೆ ಹಾಕ್ಕೊಳ್ಳಿ, ಪೀನಟ್ ಹಾಕ್ಕೊಳ್ಳಿ, ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಇದೆಯೋ ಅದನ್ನು ಹಾಕಿ, ಆಮೇಲೆ ಲೆಮನ್ ಬೇಕಾದ್ರೆ ಸ್ಕ್ವೀಸ್ ಮಾಡ್ಕೊಳ್ಬೋದು. ಸೊ ಲಾಸ್ಟಿಗೆ ಪೂರಿ ಬಂದ್ಬಿಟ್ಟು ಈ ಥರ ಉದುರಾಗಿ ನಿಮಗೆ ಹುಡಿ ಮಾಡ್ಬೋದು. ಇಲ್ಲಿ ಕ್ಯಾರೆಟ್ ನಾನು ತುರಿದು ಹಾಕ್ತಾ ಇದ್ದೀನಿ. ಸೊ ಇಷ್ಟೇ, ಇದು ಸಿಂಪಲ್ ಆ್ಯಂಡ್ ಹೆಲ್ದಿ ಮಸಾಲೆ ಪುರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.